ನಮಸ್ತೆ ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಕರಾವಳಿ ಭಾಗದ ಅತ್ಯಂತ ಸಾಂಪ್ರದಾಯಿಕ ಮತ್ತು ರುಚಿಕರ ಸೋರೆಕಾಯಿ ಸಿಹಿ ಕಡುಬನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಆರೋಗ್ಯದ ಲಾಭಗಳು ಕೂಡ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ನೋಡಿ. ಒಂದು ಸೋರೆಕಾಯಿ ತೊಗೊಂಡಿದ್ದೀನಿ. ಇದನ್ನು ಮೇಲ್ಗಡೆ ಸಿಪ್ಪೆ ಎಲ್ಲ ರಿಮೂವ್ ಮಾಡಿಬಿಟ್ಟು ಇದನ್ನು ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ತೊಗೊಳ್ತೀನಿ. ಇದು ಬಂದುಬಿಟ್ಟು ಒಂದು 2 ಬೌಲ್ ಆದರೆ ನಮಗೆ ಸಾಕಾಗುತ್ತೆ. ಅದರಲ್ಲಿ ಒಂದು ಅರ್ಧ ಬೌಲ್ ಬಂದುಬಿಟ್ಟು ನಾವು ಕಡುಬಿಗೆ ಬಳಸ್ಕೊಳ್ತೀವಿ. ಇನ್ನು ಅರ್ಧ ಬೌಲ್ ಏನು ಮಾಡಬೇಕು ಅಂಥೇಳಿ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಹಾಗೆ ಈ ಕಡುಬು ಸೇವನೆಯಿಂದ ನಮಗೆ ತುಂಬ ಜೀರ್ಣಕ್ರಿಯೆಗೆ ತುಂಬಾ ಸಹಾಯ ಆಗುತ್ತೆ. ಯಾಕಪ್ಪ ಅಂದರೆ ಇದರಲ್ಲಿ ಫೈಬರ್ ಅಂಶ ತುಂಬ ಹೇರಳವಾಗಿದೆ. ಆ ಕಾರಣಕ್ಕೆ ಮಲಬದ್ಧತೆ ನಿವಾರಣೆಗೆ ಇದು ತುಂಬಾ ಸಹಾಯ ಆಗುತ್ತೆ. ನೋಡಿ, 1 ಕಪ್ಪಷ್ಟು ನಾನು ರವೆನ ತಗೊಂಡಿದ್ದೀನಿ. ಈ ರವೆ ನಾನು ಅಕ್ಕಿ ತರಿಯಲ್ಲಿ ಮಾಡ್ಕೊಂಡಿರುವಂತಹ ರವೆ ಆಗಿದೆ. ನೀವು ಬೇಕಿದ್ರೆ ಅಕ್ಕಿನ ನೆನೆಸಿಬಿಟ್ಟು ಕೂಡ ನೀವು ರುಬ್ಬಿ ತಗೋಬೋದು. ನೋಡಿ, ಕುಂಬಳಕಾಯಿ ತುಂಬ ಎಳೆಯದಿದ್ದರೆ ನಾವು ಹಾಗೆ ಹೆಚ್ಚಿ ಹಾಕ್ಕೋಬೋದು. ಸ್ವಲ್ಪ ಬಲ್ತಿದ್ದು ಬೀಜಗಳು ತುಂಬ ಇತ್ತು ಅಂದರೆ ಮಧ್ಯದ್ದು ಸ್ವಲ್ಪ ಭಾಗವನ್ನು ನೀವು ರಿಮೂವ್ ಮಾಡಿಬಿಟ್ಟು ಇದನ್ನು ಬಳಸ್ಕೋಬೋದು. ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ನಾನು ಸೋರೆಕಾಯಿನ 1 ಬೌಲ್ ಎತ್ತಿಡ್ತಾ ಇದ್ದೀನಿ. ಇನ್ನು ಆದಿಷ್ಟು ಸೋರೆಕಾಯಿನ ಇನ್ನು ಅರ್ಧ ಬೌಲಷ್ಟು ತೆಗೆದಿಟ್ಟು ನಾನು ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಆನಂತರ ನೋಡಿ, 1 ಬಟ್ಲು ಕಾಯಿಯಲ್ಲಿ ನಾನು ಅರ್ಧ ಭಾಗದ ಕೊಬ್ಬರಿನ ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. ಹಾಗೆ ಹೆಚ್ಚಿದಂಥ ಕುಂಬಳಕಾಯಿ ಕೂಡ ನಾನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ. 1 ಬೌಲಷ್ಟು ಅಥವಾ 1/2 ಬೌಲ್ ಹಾಕಿದರೂ ಕೂಡ ನಡೆಯುತ್ತೆ. ಆಮೇಲೆ ಇನ್ನು ಅರ್ಧ ಬೌಲ್ನ ಎತ್ತಿಟ್ಟಿದ್ದೀನಿ ಸೈಡಿಗೆ. ಆಮೇಲೆ 1 ಕುಡಿಕೆ ಬೆಲ್ಲನ ಹಾಕ್ತಾಯಿದ್ದೀನಿ. ನಿಮಗೆ ರುಚಿಗೆ ಇನ್ನೂ ಹೆಚ್ಚು ಬೆಲ್ಲ ಬೇಕಾದರೆ ನೀವು ಇನ್ನೂ ಸ್ವಲ್ಪ ಹೆಚ್ಚಿಗೆ ಬೆಲ್ಲ ಕೂಡ ನೀವು ಬಳಸ್ಕೋಬೋದು. ನಿಮ್ಮ ರುಚಿಗೆ ತಕ್ಕಂಗೆ ಬೆಲ್ಲನ ಆ್ಯಡ್ ಮಾಡ್ಕೊಳ್ಳಿ. ಆನಂತರ 4 ಏಲಕ್ಕಿ ಹಾಕ್ತಾಯಿದ್ದೀನಿ. ಏಲಕ್ಕಿ ಜೊತೆಗೆ ನಾನು 1 ಟೇಬಲ್ ಟೀ ಸ್ಪೂನಷ್ಟು ಸೋಂಪಿನ ಕಾಳು ಅಥವಾ ಸೋಪಿನ ಕಾಳನ್ನು ಹಾಕ್ತಾಯಿದ್ದೀನಿ. ಇದಾದ ನಂತರ ಇದನ್ನು ನಾನು ಸ್ವಲ್ಪ ತರಿಯಾಗಿ ರುಬ್ಬಿ ತೊಗೊಂಡ್ಬಿಡ್ತೀನಿ. ಅಕ್ಕಿ ತರಿನೂ ಕೂಡ ನಾವು ತರಿಯಾಗಿ ರುಬ್ಬಿ ತೊಗೋಬೇಕು. ಈ ಪದಾರ್ಥಗಳನ್ನು ಕೂಡ ನಾವು ತರಿಯಾಗಿ ರುಬ್ಬಿ ತೊಗೊಂಡು ಬಂದಿದ್ದೀನಿ. ಇದನ್ನೆಲ್ಲ ನಾನು ಒಂದು ಮಿಕ್ಸರ್ ಬೌಲ್ಗೆ ಆ್ಯಡ್ ಮಾಡ್ತಾಯಿದ್ದೀನಿ. ರವೆಯನ್ನು ಹಾಕಿದಂತಹ ಮಿಕ್ಸರ್ ಬೌಲ್ಗೆ ನಾನು ಇವಾಗ ಮಿಕ್ಸಿಯಲ್ಲಿ ರುಬ್ಬಿ ತಂದಂತಹ ಎಲ್ಲ ಪದಾರ್ಥಗಳನ್ನು ಹಾಕಿಬಿಟ್ಟು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆನಂತರ ನಾನು ಒಂದು ಸ್ವಲ್ಪ ಹೆಚ್ಚಿಟ್ಟಂತಹ ಕೊಬ್ಬರಿ ತುಣುಕುಗಳನ್ನು ಕೂಡ ಹಾಕ್ತಾಯಿದ್ದೀನಿ. ಈ ಕೊಬ್ಬರಿ ತುಣುಕುಗಳು ಕಡುಬಿನ ಮಧ್ಯೆ ಸಿಗೋದ್ರಿಂದ ನಮಗೆ ಕಡುಬು ತುಂಬ ಟೇಸ್ಟ್ ಆಗಿರುತ್ತೆ. ನೀವು ಬೇಕಿದ್ರೆ ಒಣ ಕೊಬ್ಬರಿ ಇದ್ದರೆ ಒಣ ಕೊಬ್ಬರಿನ ಕೂಡ ನೀವು ಬಳಸ್ಕೋಬೋದು. ನಾನು ಹಸಿ ಕೊಬ್ಬರಿ ಒಂದು ಬಟ್ಲಲ್ಲೇ ಅರ್ಧ ಭಾಗ ಮಾಡಿಬಿಟ್ಟು ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆನಂತರ ನಾನು 1-2 ತಾಸು ನೆನೆಸಿದಂತಹ ಕಡಲೆಬೇಳೆನೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಕಡಲೆಬೇಳೆನೂ ಅಷ್ಟೇ, ನಮಗೆ ಕಡಲೆಬೇಳೆ ಮತ್ತು ಕಾಯಿಯ ಹೋಳುಗಳು ಕಡುಬಿನ ಮಧ್ಯೆ ನಮಗೆ ಸಿಗ್ತಾ ಇದ್ದರೆ ತಿನ್ನುವಾಗ ಅದು ತುಂಬಾ ಚೆನ್ನಾಗಿ ಅನಿಸುತ್ತೆ. ಆನಂತರ ನೋಡಿ, ನಾನು ಹೆಚ್ಚಿದಂತಹ ಸ್ವಲ್ಪ ಸೋರೆಕಾಯಿನೂ ಕೂಡ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ನೀವು ಒಂದು ಸ್ವಲ್ಪ ಹೆಚ್ಚಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅದು ನೀಟಾಗಿ ಬಂದುಬಿಡುತ್ತೆ, ನಮಗೆ ಏನೂ ಪ್ರಾಬ್ಲಮ್ ಇಲ್ಲ. ಆನಂತರ ಸ್ವಲ್ಪ ರುಚಿಗೆ ಸ್ವಲ್ಪ ಚಿಟಿಕೆ ಉಪ್ಪನ್ನು ಹಾಕ್ಕೊಳ್ಳಿ. ಇದು ಒಂದು ಸ್ವಲ್ಪ ಸಿಹಿ ಅಂಶನ ಹೊಡೆಯುತ್ತೆ. ನಮಗೆ ಆವಾಗ ಎಷ್ಟೇ ಕಡುಬು ತಿಂದರೂ ಬೇಜಾರಂತ ಅನಿಸೋದೇ ಇಲ್ಲ, ಸಿಹಿ ಅಂಶನ ಹೊಡೆದಾಕ್ಬಿಡುತ್ತೆ. ಇದು ಬೆಲ್ಲದಲ್ಲಿ ನಾವು ಪ್ರಿಪೇರ್ ಮಾಡೋದ್ರಿಂದ ಇದರಲ್ಲಿ ಹೆಚ್ಚು ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ರಕ್ತಹೀನತೆಗೆ ಇದು ತುಂಬಾ ಸಹಾಯ ಆಗುತ್ತೆ. ಅಷ್ಟೇ ಅಲ್ಲದೆ ಇದರಿಂದ ನಾವು ರಕ್ತದ ಒತ್ತಡ ಕೂಡ ಕಡಿಮೆ ಮಾಡ್ಕೋಬೋದು. ಹೃದಯಕ್ಕೂ ಇದು ತುಂಬ ಸೂಪರಾಗಿ ಕೆಲಸ ಮಾಡುತ್ತೆ. ಹೇಗಪ್ಪ ಅಂದರೆ ಪೊಟ್ಯಾಷಿಯಂ ಮತ್ತು ಉತ್ಕರ್ಷಣ ನಿರೋಧಕಗಳು ಇದರಲ್ಲಿ ಹೆಚ್ಚಾಗಿದೆ. ಹಾಗೆ ದೇಹಕ್ಕೂ ಕೂಡ ತುಂಬ ಒಳ್ಳೆಯದು. ಬನ್ನಿ, ಹಾಗಿದ್ರೆ ನಾನು ಅದನ್ನು ಸ್ವಲ್ಪ 10 ನಿಮಿಷ ರೆಸ್ಟಿಗೆ ಇಟ್ಬಿಟ್ಟು ಇವಾಗ ಅರಿಶಿಣದ ಎಲೆನ ಕಿತ್ಕೊಂಡು ಬರಲಿಕ್ಕೆ ನಮ್ಮ ಹಿತ್ತಲಲ್ಲಿ ಬಂದಿದ್ದೀನಿ. ನೋಡಿ, ಅರಿಶಿಣದ ಎಲೆಗಳು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ. ಇದನ್ನೆಲ್ಲ ಸ್ವಲ್ಪ ನೀರಲ್ಲೇ ವಾಶ್ ಮಾಡಿ ತೊಗೋಬೇಕು. ಹುಳ ಎಲ್ಲ ಇರುತ್ತೆ, ಕಸ ಇರುತ್ತೆ, ಹಾಗೆ ಮಣ್ಣಿರುತ್ತೆ. ನೀಟಾಗಿ ವಾಶ್ ಮಾಡಿ ತೊಗೊಳ್ಳಿ. ಆನಂತರ ನಾನು ಮಿಕ್ಸ್ ಮಾಡಿ 10 ನಿಮಿಷ ನೆನೆಸಿಟ್ಟಂತಹ ಮಿಕ್ಸರ್ನ ನಾನು ಇದಕ್ಕೆ ಹಾಕಿಬಿಟ್ಟು ನೋಡಿ, ಪ್ಲಸ್ ಮಾರ್ಕಲ್ಲಿ ಅರಿಶಿಣದ ಎಲೆಗಳನ್ನು ಹಾಕಿ ನಾನು ಈ ರೀತಿ ಪ್ಯಾಕ್ ಮಾಡ್ತಾಯಿದ್ದೀನಿ. ಅರಿಶಿಣದ ಎಲೆಗಳು ಸ್ವಲ್ಪ ನಿಮಗೆ ಮಡಚುವಾಗ ಹರಿದು ಹೋಗುತ್ತೆ ಅಂದರೆ ಸ್ವಲ್ಪ ಗ್ಯಾಸ್ ಮೇಲೆ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ಅರಿಶಿಣದ ಎಲೆ ಆದರೂ ಬಿಸಿ ಮಾಡ್ಕೊಳ್ಳಿ, ಅಥವಾ ಬಾಳೆ ಎಲೆಯಲ್ಲಿ ಕೂಡ ಇದನ್ನು ಕಟ್ಟಿ ನಾವು ತೊಗೋಬೋದು. ಈ ರೀತಿ ಪ್ಲಸ್ ಮಾರ್ಕಲ್ಲಿ ಹಾಕಿಬಿಟ್ಟು ಈ ಸೈಡಿಂದ ಕ್ಲೋಸ್ ಮಾಡ್ಕೊಂಬಿಟ್ಟು ಇದನ್ನು ನೀಟಾಗಿ ಈ ಸೈಡಿಂದ ಈ ರೀತಿ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಈ ರೀತಿ ದಬ್ಬ ಹಾಕಿ ಇಟ್ಬಿಟ್ರೆ ಇದು ಕಡುಬು ಓಪನ್ ಆಗೋದಿಲ್ಲ, ತುಂಬ ಚೆನ್ನಾಗಿ ಬಂದುಬಿಡುತ್ತೆ. ನನಗೆ ಒಂದು 3 ಕಡುಬನ್ನು ಪ್ರಿಪೇರ್ ಮಾಡಲಿಕ್ಕೆ 6 ಎಲೆಗಳು ಮಾತ್ರ ಇತ್ತು. ನೀವು ಬೇಕಿದ್ದರೆ ಇನ್ನೂ ಹೆಚ್ಚಿಗೆ ಇದ್ರೆ ನೀವು ಎಲೆಯಲ್ಲಿ ಪೂರ್ತಿ ಕಡುಬನ್ನು ಮಾಡ್ಕೊಳ್ಳಿ. ನಾನು ಕೇವಲ 3 ಕಡುಬು ಮಾಡಿಕೊಂಡೆ. ಆನಂತರ ನೋಡಿ, ನಾನು ಇಡ್ಲಿ ಮಾಡುವಂತಹ ಪ್ಲೇಟ್ಗೆ ಕೂಡ ನಾನು ಹಾಕಿಬಿಟ್ಟು ಬೇಯಿಸ್ಕೊಂಡು ತಗೊಂಡಿದ್ದೀನಿ. ನೋಡಿ,
ಈ ಇಡ್ಲಿ ಮಾಡುವಂತಹ ಪ್ಲೇಟಿಗೂ ಕೂಡ ನಾವು ಹಾಕಿ ಮಾಡ್ಕೋಬೋದು. ಆದರೆ ಅರಿಶಿಣದ ಎಲೆಯಲ್ಲಿ ಮಾಡೋದ್ರಿಂದ ಅರಿಶಿಣದ ಎಲೆಯ ಘಮ ಇದೆಲ್ಲ ನಮಗೆ ಇನ್ನೂ ಹೆಚ್ಚಿಗೆ ತಿನ್ನಬೇಕು ಅಂತ ಅನಿಸುತ್ತೆ. ಹಾಗೆ ಅದರ ಸುವಾಸನೆ ಇಡೀ ಮನೆ ತುಂಬ ಹರಡಿಬಿಡುತ್ತೆ. ಸೇಮ್ ನಮಗೆ ಇಡ್ಲಿನ ಯಥಾವತ್ತಾಗಿ ಯಾವ ರೀತಿ ಬೇಯಿಸ್ಕೊಳ್ತೀವೋ, ಅಕ್ಕಿ ಕಡುಬನ್ನು ಯಾವ ರೀತಿ ಬೇಯಿಸ್ಕೊಳ್ತೀವೋ ಅದೇ ರೀತಿ ಒಂದು 20 ನಿಮಿಷ ಬೇಯಿಸ್ಕೊಂಡ್ರೆ ನಮಗೆ ಕಡುಬು ರೆಡಿಯಾಗಿ ಬಂದುಬಿಡ್ತು. ಹಾಗೆ ನೋಡಿ, ನಾನು ಜಾಮೂನ್ ಬಟ್ಲಲ್ಲೂ 2 ಜಾಮೂನ್ ಬಟ್ಲಲ್ಲಿ ಉಳಿದಿದ್ದೆ ಸರಿನ ಹಾಕಿಟ್ಟಿದ್ದೆ. ಅದು ಕೂಡ ನೋಡಿ ಎಷ್ಟು ಬೌನ್ಸಿಯಾಗಿ ಬಂದಿದೆ, ಎಷ್ಟು ಸಖತ್ತಾಗಿದೆ ಅಂತ ಹೇಳಿ. ಕಡುಬು ಜಾಮೂನ್ ಬಟ್ಲಲ್ಲೂ ಕೂಡ ನೀವು ಪ್ರಿಪೇರ್ ಮಾಡ್ಕೋಬೋದು. ಅರಿಶಿಣದ ಎಲೆ ಅಥವಾ ಬಾಳೆ ಎಲೆಯಲ್ಲಿ ಕೂಡ ಇದನ್ನು ಪ್ರಿಪೇರ್ ಮಾಡ್ಕೋಬೋದು. ಈ ತುಂಬ ಆರೋಗ್ಯಕರವಾದ ಹೆಲ್ತಿಯಾದ ಈ ಸೋರೆಕಾಯಿ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ. ಇದನ್ನು ಹಬೆಯಲ್ಲಿ ಬೇಯಿಸೋದ್ರಿಂದ ಜೀರ್ಣಕ್ರಿಯೆಗೆ ತುಂಬ ಸಹಾಯ ಆಗುತ್ತೆ. ಇದನ್ನು ನಾವು ದೇಹಕ್ಕೆ ತಂಪು ನೀಡಲಿಕ್ಕೂ ಕೂಡ ಇದು ತುಂಬಾ ಸಹಾಯ ಆಗುತ್ತೆ. 92% ಹೆಚ್ಚು ನೀರಿನಾಂಶ ಇರುವಂತಹ ಸೋರೆಕಾಯಿ ನಮಗೆ ಹೈಡ್ರೇಟ್ ಆಗಿಡಲಿಕ್ಕೆ ಸಹಾಯ ಮಾಡುತ್ತೆ. ನಮ್ಮ ದೇಹವನ್ನು ಡಿಹೈಡ್ರೇಟ್ ಮಾಡಲಿಕ್ಕೆ ಬಿಡೋದಿಲ್ಲ. ಈ ರೀತಿ ನೀವು ಸೋರೆಕಾಯಿನ ತುರಿದ್ಬಿಟ್ಟು ಹಾಕ್ತಿರೋ ಅಥವಾ ಮಿಕ್ಸಿ ಜಾರಲ್ಲಿ ರುಬ್ಬಿ ಹಾಕ್ತಿರೋ, ಹೆಚ್ಚು ಹಾಕ್ತಿರೋ ಕಡುಬಿಗೆ, ಈ ರೀತಿ ಕಡುಬು ನಿಮ್ಮಲ್ಲಿ ಮಾಡಿದ್ರಾ ಅಂತೇಳಿ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ನಿಮಗೆ ಇನ್ನೂ ಹೆಚ್ಚಿನ ಆರೋಗ್ಯಕರ ರೆಸಿಪಿಗಳು ಯಾವ್ದಾದ್ರು ಬೇಕಾದಲ್ಲಿ ಕಾಮೆಂಟ್ ಮೂಲಕ ತಿಳಿಸಿ. ಖಂಡಿತವಾಗ್ಲೂ ನಾನು ಮಾಡಿ ತೋರಿಸಲಿಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ತುಂಬ ರುಚಿಯಾಗಿತ್ತು, ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಮಕ್ಕಳಿಗೆ ಇದನ್ನು ವಾರದಲ್ಲಿ, ಸೋರೆಕಾಯಿ ಸಿಗೋ ಸಮಯದಲ್ಲಿ ವಾರದಲ್ಲಿ 2ರಿಂದ 3 ಸಾರಿ ಮಾಡಿಕೊಡಿ. ಹಾಗೆ ಇದ್ರ ಜೊತೆಗೆ ನಾನು ಖಾರದ ಕಡುಬು ಕೂಡ ತೋರಿಸಲಿಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.